ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ 2025ರ ತುಳಸಿ ವಿವಾಹ ಉತ್ಥಾನ ದ್ವಾದಶಿ ಯಾವಾಗ ಇದೆ ಮತ್ತು ದ್ವಾದಶಿಯ ದಿನಾಂಕ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಿಂದೂ ಧರ್ಮದಲ್ಲಿ ನೋಡ್ರಿ ಅನೇಕ ಸಸ್ಯಗಳು ಮತ್ತು ಮರಗಳಿಗೆ ನಾವು ಪವಿತ್ರ ಸ್ಥಾನವನ್ನು ನೀಡ್ತೀವಿ ಮತ್ತು ಅವುಗಳನ್ನು ದೇವರು ದೇವತೆಗಳಾಗಿ ಪೂಜೆಯನ್ನು ಮಾಡ್ತೀವಿ ನೋಡ್ರಿ. ಅದೇ ಥರ ತುಳಸಿ ಕೂಡ ಇದನ್ನು ಪವಿತ್ರ ತುಳಸಿ ಅಂತ ಕರಿತೀವಿ ಮತ್ತು ತುಳಸಿಯನ್ನು ಶುದ್ಧತೆಯ ಸಂಕೇತ ಅಂತ ಪರಿಗಣನೆಯನ್ನು ಮಾಡ್ತೀವಿ ನೋಡ್ರಿ. ಔಷಧೀಯ ಗುಣಗಳನ್ನು ಹೊಂದಿರೋದಲ್ದೇ ಮನೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಹೆಚ್ಚಿನ ಹಿಂದೂ ಮನೆಗಳಲ್ಲಿ ತುಳಸಿ ಗಿಡ ಕಂಡು ಬರುತ್ತೆ ಮತ್ತು ಎಲ್ಲರೂ ತುಳಸಿ ಪೂಜೆಯನ್ನು ಮಾಡೇ ಮಾಡ್ತಾರೆ. ಹಿಂದೂ ಸಂಸ್ಕೃತಿಯಲ್ಲಿ ನೋಡ್ರಿ ತುಳಸಿ ಪೂಜೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರ ಅಂತ ಭಾವಿಸಲಾಗುತ್ತೆ. ಆದ್ದರಿಂದ ದೇವರು ಮತ್ತು ದೇವತೆಗಳ ಒಂದು ಒಕ್ಕೂಟವನ್ನು ನಾವು ಬಹಳ ಸಂಭ್ರಮದಿಂದ ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ತುಳಸಿ ವಿವಾಹ ನೋಡ್ರಿ, ತುಳಸಿ ಸಸ್ಯದೊಂದಿಗೆ ಏನಪ್ಪ ಅಂದ್ರೆ ವಿಷ್ಣುವಿನ ಅವತಾರವಾದಂತಹ ಕೃಷ್ಣನ ಒಂದು ಪೌರಾಣಿಕ ವಿವಾಹವನ್ನು ಕೂಡ ಸೂಚನೆ ಕೊಡುತ್ತೆ. ಈ ಸರಿ ಯಾವಾಗ ಇದೆ ತುಳಸಿ ವಿವಾಹ ಮತ್ತು ದ್ವಾದಶಿ ತಿಥಿ ಆರಂಭ ಯಾವಾಗ ಮತ್ತು ಈ ಒಂದು ತುಳಸಿ ವಿವಾಹದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಿಂದೂಗಳಿಗೆ ನೋಡ್ರಿ ತುಳಸಿ ಹಬ್ಬ ಮಹತ್ವದ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ಈ ದಿನ ವಿಷ್ಣು ಏನಪ್ಪ ಅಂದ್ರೆ ಪ್ರಬೋಧಿನಿ ಏಕಾದಶಿ ಎಂದು ಶಾಲಿಗ್ರಾಮ ಅಥವಾ ಶ್ರೀಕೃಷ್ಣ ಅವತಾರದಲ್ಲಿ ತುಳಸಿ ದೇವಿಯನ್ನು ವಿವಾಹವಾದ ಅಂತಂದು ನಂಬಲಾಗತ್ತೆ ನೋಡ್ರಿ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ತುಳಸಿ ಮಾತೆಯನ್ನು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯ ಅವತಾರ ಅಂತಂದು ಹೇಳಲಾಗುತ್ತೆ. ದಂತಕಥೆಗಳು ಹೇಳುವಂತೆ ಅವಳು ಏನಪ್ಪ ಅಂತಂದ್ರೆ ವೃಂದಾಳಾಗಿ ಜನಿಸಿದ್ಲು. ಆದ್ದರಿಂದ ಈ ದಿನವನ್ನು ಕನ್ಯಾದಾನದ ಒಂದು ಜೊತೆಗೆ ವಿವಾಹಕ್ಕೆ ಸಂಬಂಧಿಸಿದಂಥ ಆಚರಣೆಗಳು ಮತ್ತು ಸಮಾರಂಭಗಳನ್ನು ನಡೆಸಲು ಅತ್ಯಂತ ಶುಭ ದಿನ ಅಂತಂದು ಪರಿಗಣನೆಯನ್ನು ಮಾಡಲಾಗತ್ತೆ ನೋಡ್ರಿ. ಭಾರತದಾದ್ಯಂತ ವಿವಾಹಿತ ಮಹಿಳೆಯರು ಈ ಒಂದು ತುಳಸಿ ವಿವಾಹವನ್ನು ಆಚರಣೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಈ ಒಂದು ತುಳಸಿ ಸಸ್ಯವನ್ನು ಪೂಜೆ ಮಾಡ್ತಾರೆ. ಸ್ವತಃ ವೃಂದ ಅಂತಂದು ತುಳಸಿಯನ್ನು ಕರೆಯಲಾಗುತ್ತೆ. ಮಹಾಲಕ್ಷ್ಮೀ ದೇವಿ ಅವತಾರ ಅಂತಂದು ಭಾವಿಸಲಾಗುತ್ತೆ ನೋಡ್ರಿ. ವೈವಾಹಿಕ ಆನಂದವನ್ನು ಪಡೆಯಲು ಏನಪ್ಪ ಅಂತಂದ್ರೆ ಮದುವೆಯಾದಂತಹ ಯುವತಿಯರು ಈ ಒಂದು ದೇವಿಯನ್ನು ಪೂರ್ಣ ಸಮರ್ಪಣೆಯೊಂದಿಗೆ ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವಿವಾಹಿತ ಮಹಿಳೆಯರು ಕೂಡ ಉತ್ತಮ ಗಂಡಂದಿರನ್ನು ಪಡೆಯಲು ಈ ತುಳಸಿ ವಿವಾಹದ ಆಚರಣೆಗಳನ್ನು ಅನುಸರಿಸ್ತಾರೆ ಅಂತ ಹೇಳ್ಬೋದು ನೋಡ್ರಿ. ಅಲ್ಲದೆ ಅನೇಕರು ಏನಪ್ಪ ಅಂದ್ರೆ ತುಳಸಿ ವಿವಾಹದ ದಿನ ಮನೆಯಲ್ಲಿ ಕೂಡ ಮಾಡ್ಬೋದು ಮತ್ತು ಕೆಲವರು ದೇವಸ್ಥಾನಗಳಲ್ಲಿ ಕೂಡ ಆಚರಣೆಯನ್ನು ಮಾಡ್ತಾರೆ ನೋಡ್ರಿ. ತುಳಸಿ ವಿವಾಹನ ಆಚರಿಸೋರು ಏನಪ್ಪ ಅಂತಂದ್ರೆ ಕೆಲವರು ಉಪವಾಸವನ್ನು ಮಾಡ್ತಾರೆ, ಇನ್ನು ಕೆಲವ್ರಿಗೆ ಆಗೋದಿಲ್ಲ. ಅವರವರ ಒಂದು ಇದಕ್ಕೆ ಬಿಟ್ಟಿದ್ದು ನೋಡ್ರಿ. ತುಳಸಿ ಗಿಡವನ್ನು ನೋಡ್ರಿ ಮಂಟಪವನ್ನು ತಯಾರು ಮಾಡಿ ಸುತ್ತ ಗಿಡದ ಸುತ್ತ ಹೂವು ಮತ್ತು ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ ರಂಗೋಲಿಯಿಂದ ಕೂಡ ಅಲಂಕಾರ ಮಾಡಿ ಆ ನಂತರ ಅದನ್ನೇನಪ್ಪ ಅಂದ್ರೆ ಭಾರತೀಯ ನಾವು ಮದುವೆ ಯಾವ ಥರ ಮಾಡ್ತೀವಿ ನೋಡ್ರಿ, ಭಾರತೀಯ ವಧುವಿನಂತೆ ಅಲಂಕಾರ ಮಾಡಿ ಸೀರೆ ಮತ್ತು ಎಲ್ಲನೂ ತಾಳಿ ಕಲಂಗ್ರ ಎಲ್ಲ ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ ನೋಡ್ರಿ. ಈ ಒಂದು ಪವಿತ್ರ ತುಳಸಿ ಗಿಡಕ್ಕೆ ಕುಂಕುಮ ಪುಡಿ ಮತ್ತು ಅರಿಶಿಣವನ್ನು ಕೂಡ ಅರ್ಪಣೆಯನ್ನು ಮಾಡುವಂಥದ್ದು. ಈ ಒಂದು ತುಳಸಿ ವಿವಾಹ ನೋಡ್ರಿ ಸಾಂಪ್ರದಾಯಿಕ ಹಿಂದೂ ವಿವಾಹದ ಥರನೇ ಇರ್ತೈತಿ. ಒಂದು ಕಾಗದ ಅಥವಾ ಹಳೆ ಮೇಲೆ ತುಳಸಿ ಮುಖವನ್ನು ಬಿಡಿಸ್ತಾರೆ ಮತ್ತು ಮೂಗುತಿ ಮತ್ತು ಬಿಂದಿಯನ್ನು ಕೂಡ ಅದಕ್ಕೆ ಜೋಡಣೆ ಮಾಡ್ತಾರೆ ನೋಡ್ರಿ. ಆ ಥರನೂ ಮಾಡ್ತಾರೆ. ಇನ್ನು ಕೆಲವ್ರು ಏನಪ್ಪ ಅಂತಂದ್ರೆ ಕೃಷ್ಣಂದ ಅಥವಾ ಹಿತ್ತಾಳೆ ವಿಗ್ರಹವನ್ನು ಕೂಡ ಇಟ್ಟು ತುಳಸಿ ಜೊತೆಗೆ ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ವರನನ್ನು ಪ್ರತಿನಿಧಿಸಲು ಕೃಷ್ಣನನ್ನು ತುಳಸಿ ಜೊತೆಗೆ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ನಂತರ ಏನಪ್ಪ ಅಂತಂದ್ರೆ ಶ್ರೀಕೃಷ್ಣ ಅಥವಾ ವಿಷ್ಣುವಿನ ಪ್ರತಿಮೆಯ ಮೇಲೆ ಒಂದು ಧೋತಿಯನ್ನು ಇರಿಸಲಾಗುತ್ತೆ. ಮತ್ತು ಈ ಒಂದು ಸಂದರ್ಭಕ್ಕಾಗಿ ಏನಂತಂದರೆ ವಿಶೇಷವಾಗಿ ನೈವೇದ್ಯವನ್ನು ಕೂಡ ಅರ್ಪಣೆ ಮಾಡಲಾಗತ್ತೆ ನೋಡ್ರಿ. ವಿವಾಹದ ವಿಧಿವಿಧಾನಗಳು ಯಾವ ಥರ ಇರುತ್ತೆ ಆ ಥರ ಈ ಒಂದು ವಿವಾಹವನ್ನು ಮಾಡ್ತಾರೆ, ತುಳಸಿ ವಿವಾಹವನ್ನು. ಸಂಜೆ ಏನಪ್ಪ ಅಂತಂದ್ರೆ ವಿವಾಹದ ಮೊದಲು ಏನಂತಂದ್ರೆ ವಿಷ್ಣು ಮತ್ತು ತುಳಸಿ ಇಬ್ಬರಿಗೂ ನೀರು ಎಲ್ಲ ಪ್ರೋಕ್ಷಣೆ ಮಾಡಿ ಆ ನಂತರ ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ನೋಡ್ರಿ. ಈ ಸಮಾರಂಭಕ್ಕಾಗಿ ಏನಪ್ಪ ಅಂದರೆ ದಂಪತಿಗಳಿಗೆ ಕಟ್ಟಲು ಏನಂದ್ರೆ ಹಳದಿ ದಾರವನ್ನು ಕೂಡ ಬಳಸಲಾಗುತ್ತೆ. ಅಂದರೆ ತುಳಸಿ ಮತ್ತು ಕೃಷ್ಣನ ವಿಗ್ರಹ ಇದ್ದರೆ ಕೃಷ್ಣಂದು, ವಿಷ್ಣು ಇದ್ದರೆ ವಿಷ್ಣುವಿಂದು, ಈ ಥರ ಕೆಲವರು ಪುರೋಹಿತರನ್ನು ಕರೆಸಿನೇ ಕೂಡ ಈ ಒಂದು ವಿವಾಹವನ್ನು ಆಚರಣೆ ಮಾಡ್ತಾರೆ. ಇಲ್ಲಾಂದರೆ ಮನೆಯಲ್ಲಿರುವಂಥ ಮಹಿಳೆಯರು ಕೂಡ ಸಾಮೂಹಿಕವಾಗಿ ಪೂಜೆಯನ್ನು ಮಾಡ್ಬೋದು ನೋಡ್ರಿ. ಮತ್ತು ಮಂತ್ರಗಳನ್ನು ಪಠಣೆ ಇದೆಲ್ಲ ಇರುತ್ತೆ. ವಿವಾಹ ವಿಧಿವಿಧಾನಗಳು ಪೂರ್ಣಗೊಂಡ ನಂತರ ವಿವಾಹಿತರಿಗೆ ಏನಂದ್ರೆ ಈ ಒಂದು ತಾಂಬೂಲವನ್ನು ಕೊಡುವಂಥದ್ದು ಇರುತ್ತೆ ನೋಡ್ರಿ. ಪೂಜೆಯ ನಂತರ ಆರತಿ ಮಾಡಲಾಗುತ್ತೆ ಮತ್ತು ಆರತಿ ನಂತರ
ಏನಂದ್ರೆ ಹಣ್ಣು ಮತ್ತು ಆಹಾರ ಏನು ನಾವು ನೈವೇದ್ಯವನ್ನು ಮಾಡಿ ಎಲ್ಲ ಬಂದವ್ರಿಗೂ ಕೂಡ ಹಂಚ್ಬೋದು. ಮತ್ತು ಈ ತುಳಸಿ ವಿವಾಹದ ದಿನ ನೋಡಿರಿ ತುಳಸಿ ಎಲೆಯನ್ನು ನೈವೇದ್ಯದ ಮೇಲೆ ಎಲ್ಲ ಇಟ್ಟು ಪ್ರೋಕ್ಷಣೆಯನ್ನು ಮಾಡ್ತಾರೆ ನೋಡಿರಿ. ಸಿಹಿ ತಿಂಡಿಗಳಾಗಿರ್ಬೋದು ಮತ್ತು ಏನಾದರೂ ಅವಲಕ್ಕಿ ಮತ್ತು ಬೆಲ್ಲ ಅಂತೂ ಇದೇ ಇರುತ್ತೆ ಈ ಒಂದು ನೈವೇದ್ಯಕ್ಕೆ. ಇದಿಷ್ಟು ತುಳಸಿ ವಿವಾಹದ ಒಂದಿಷ್ಟು ಮಾಹಿತಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನೊಂದಷ್ಟು ಮಾಹಿತಿ ಏನಂತಂದರೆ ತುಳಸಿ ಗಿಡವನ್ನು ಏನಂತಂದ್ರೆ ಮೊದಲು ನೀರು ಪ್ರೋಕ್ಷಣೆ ಮಾಡಿ ಸ್ನಾನವನ್ನು ಮಾಡಿಸೋದು ಅಂತ ಹೇಳೋದು. ಮತ್ತು ಪ್ರತಿಮೆಯನ್ನು ಕೂಡ ವಿಷ್ಣುವಿನ ಪ್ರತಿಮೆಯನ್ನು ಕೂಡ ಸ್ವಚ್ಛಗೊಳಿಸಿ ಹೂವು ಮಾಲೆಯಿಂದ ಅಲಂಕಾರವನ್ನು ಮಾಡಬೇಕು. ಮತ್ತು ತುಳಸಿ ಗಿಡವನ್ನು ವಧುವಿನ ರೂಪದಲ್ಲಿ ಸಿದ್ಧಪಡಿಸಿ ಸುತ್ತಲೂ ಏನಂತಂದ್ರೆ ಕೆಂಪು ಬಟ್ಟೆ ಮತ್ತು ಬಳೆಗಳು ಬಿಂದಿಯಂಥ ಆಭರಣಗಳಿಂದ ಕೂಡ ಅಲಂಕಾರ ಮಾಡಿ ಮಾಡುವಂಥದ್ದು ನೋಡಿರಿ. ತುಳಸಿ ಮತ್ತು ವಿಷ್ಣುವಿನ ವಿಗ್ರಹದ ನಡುವೆ ಪವಿತ್ರ ದಾರವನ್ನು ಕಟ್ಟಿ ಆ ನಂತರ ಹೂವು ಹಣ್ಣುಗಳನ್ನು ಅರ್ಪಿಸಿ ಪೂಜೆ ಮಾಡಿ ಆರತಿ ಮಾಡಿದ ನಂತರ ಕುಟುಂಬದ ಸದಸ್ಯರೆಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು ಇರುತ್ತೆ. ಈ ದಿವಸ ತುಳಸಿ ಮತ್ತು ಅದನ್ನು ಹೇಳ್ತಾ ಮಂತ್ರ ಪಠಣೆಯನ್ನು ಮಾಡ್ತಾ ಪೂಜೆಯನ್ನು ಮಾಡುವಂಥದ್ದು ನೋಡಿರಿ. ಭಾರತದಾದ್ಯಂತ ಹೆಚ್ಚಾಗಿ ಎಲ್ಲ ಕಡೆಯೂ ಈ ಒಂದು ಆಚರಣೆ ಐತಿ ನೋಡಿರಿ. ತುಳಸಿ ವಿವಾಹದ ಸಿಂಪಲ್ಲಾಗಿ ಒಂದು ಕತೆ ಏನಂತಂದ್ರೆ ವೃಂದ ಮತ್ತು ವಿಷ್ಣುವಿನ ಪರಮ ಭಕ್ತಳಾಗಿರ್ತಾಳೆ ತುಳಸಿ. ಆಕೆ ಏನಪ್ಪ ಅಂದ್ರೆ ರಾಕ್ಷಸ ರಾಜ ಜಲಂಧರನನ್ನು ಮದುವೆಯಾಗಿದ್ಲು ಮತ್ತು ಆತನ ಭಕ್ತಿಪೂರ್ವಕ ಪತ್ನಿಯಾಗಿರ್ತಾಳೆ. ಅವನನ್ನು ಶಿವನ ರಾಕ್ಷಸ ಮಗು ಅಂತಂದು ಭಾವಿಸಲಾಗಿತ್ತು ನೋಡಿರಿ. ರಾಜನಿಗೆ ಅಪಾರ ಶಕ್ತಿ ಇತ್ತು ಮತ್ತು ಅವನ ಒಂದು ದುಷ್ಟ ಸ್ವಭಾವ ಎಲ್ಲ ದೇವರುಗಳನ್ನು ಸೋಲಿಸಿ ಅಸುರ ರಾಜನಾಗುವಂತೆ ಮಾಡಿತ್ತು. ಹಾಗಾಗಿ ವೃಂದ ಏನಪ್ಪ ಅಂತಂದ್ರೆ ಅವನಿಗೆ ನಿಷ್ಠನಾಗಿ ಉಳಿಯೋವರೆಗೂ ಜಲಂಧರನನ್ನು ಕೊಲ್ಲೋದು ಅಸಾಧ್ಯ ಆಗಿತ್ತು. ಹಾಗಾಗಿ ಇದರ ಪರಿಣಾಮ ಏನಂದ್ರೆ ದೇವರುಗಳು ಏನಂದ್ರೆ ಜಲಂಧರನ ರೂಪವನ್ನು ಪಡೆದು ವೃಂದಾಳನ್ನು ಭೇಟಿಯಾಗಲು ಭಗವಾನ್ ವಿಷ್ಣುವನ್ನು ಕೇಳ್ಕೊತಾರೆ. ಹಾಗಾಗಿ ಜಲಂಧರನನ್ನು ಸೋಲಿಸುವ ಗುರಿಯೊಂದಿಗೆ ವೃಂದಾಳು ವೇಷ ಧರಿಸಿದಂತಹ ಗಂಡನೊಂದಿಗೆ ಇಡೀ ರಾತ್ರಿ ಕಳೀತಾಳೆ. ಅವನನ್ನು ವಿಷ್ಣು ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ವೃಂದ ಏನಪ್ಪ ಅಂತಂದರೆ ಜಲಂಧರನನ್ನು ರಕ್ಷಿಸಲು ಸಾಧ್ಯವಾಗದ ಕಾರಣ ದೇವರುಗಳು ಅವನನ್ನು ಸೋಲಿಸಿ ಕೊಲ್ಲಲು ಸಾಧ್ಯ ಆಗುತ್ತೆ. ಪರಿಣಾಮವಾಗಿ ಏನಪ್ಪ ಅಂದರೆ ಆಕೆ ವಿಷ್ಣುವಿನ ಕಾರ್ಯಗಳಿಂದ ಈ ಥರ ಒಂದು ಮಾಡಿದೆ ಅಂತ ಕೋಪಗೊಂಡು ಅವನ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ ವೃಂದಾಗೆ ನ್ಯಾಯ ಒದಗಿಸಲು ಬಯಸ್ತಾ ನೋಡ್ರಿ. ಪರಿಣಾಮವಾಗಿ ಭಗವಂತ ಅವಳ ಒಂದು ಆತ್ಮವನ್ನು ಪವಿತ್ರ ತುಳಸಿ ಗಿಡವಾಗಿ ಪರಿವರ್ತನೆಯನ್ನು ಮಾಡಿದ ಅಂತ ಹೇಳಲಾಗುತ್ತೆ. ಅವನ ಒಂದು ತಪ್ಪುಗಳಿಗೆ ಕ್ಷಮೆ ಕೇಳಲು ವಿಷ್ಣು ದೇವನು ಏನಪ್ಪ ಅಂದ್ರೆ ವೃಂದಾಳನ್ನು ಮುಂದಿನ ಅವತಾರದಲ್ಲಿ ಮದುವೆಯಾಗುವ ಆಶೀರ್ವಾದವನ್ನು ನೀಡ್ತಾಳೆ ನೋಡ್ರಿ. ಈ ಒಂದು ಪೌರಾಣಿಕ ಕಥೆಯ ಪರಿಣಾಮವಾಗಿ ನೋಡ್ರಿ ತುಳಸಿ ವಿವಾಹ ಆರಂಭ ಆಯಿತು ಅಂತ ಹೇಳಲಾಗತ್ತೆ ನೋಡ್ರಿ. ಈ ಒಂದು ತುಳಸಿ ವಿವಾಹವನ್ನು ನಾವು ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿರುವಂತಹ ಅಡೆತಡೆಗಳನ್ನು ತೆಗೆದುಹಾಕುತ್ತೆ ಮತ್ತು ಕುಟುಂಬದಲ್ಲಿ ಸಂಭವಿಸುವಂಥ ದುರಾದೃಷ್ಟಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ನೋಡ್ರಿ. ಅದೇ ಥರ ಮದುವೆಯಲ್ಲಿ ವಿಳಂಬವನ್ನು ಎದುರಿಸ್ತಾ ಇದ್ದರೆ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ರೀತಿಯ ವಿವಾಹ ತೊಂದರೆಗಳು ನಿವಾರಿಸ್ಬೋದು ನೋಡ್ರಿ. ಮತ್ತು ಅದೇ ಥರ ಮಕ್ಕಳಿಲ್ಲದಂಥ ದಂಪತಿಗಳು ತುಳಸಿಯ ಕನ್ಯಾದಾನವನ್ನು ಮಾಡಿದರೆ ಅವರಿಗೆ ಮಕ್ಕಳಾಗುತ್ತಾರೆ ಅಂತ ಒಂದು ನಂಬಿಕೆ ನೋಡ್ರಿ. ಮತ್ತು ಅದ್ರ ಜೊತೆಗೇನೆ ಮೇನ್ ಏನಪ್ಪ ಅಂದರೆ ಸಂತೋಷ ಮತ್ತು ನೆಮ್ಮದಿ ನಮಗೆ ತರುತ್ತೆ ಅಂತಂದು ಹೇಳ್ಬೋದು ನೋಡ್ರಿ. ತುಳಸಿ ವಿವಾಹ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನಮಗೆ ಆರೋಗ್ಯ ಸಂಪತ್ತು ಮತ್ತು ದೀರ್ಘಾವಧಿಯ ಸಮೃದ್ಧಿಯನ್ನು ಪಡೆಯಲು ಸಹಾಯ ಆಗುತ್ತೆ ಅನ್ನೋದು ನಂಬಿಕೆ ನೋಡ್ರಿ. ಮತ್ತು ಅದೇ ಥರ ಈ ಸಾರಿ 2025 ತುಳಸಿ ವಿವಾಹ ದಿನಾಂಕ ಮತ್ತು ದ್ವಾದಶಿ ತಿಥಿ ಆರಂಭ ಯಾವುದು ಮತ್ತು ದ್ವಾದಶಿ ತಿಥಿ ಕೊನೆ ಯಾವಾಗ ಅನ್ನೋದು ನೋಡೋಣ. ಭಾನುವಾರ ನೋಡ್ರಿ 2ನೇ ತಾರೀಕು ತುಳಸಿ ವಿವಾಹ ಇರುವಂಥದ್ದು. ದ್ವಾದಶಿ ತಿಥಿ ಆರಂಭ ನವಂಬರ್ 2ನೇ ತಾರೀಕು 7:31 ಬೆಳಗ್ಗೆ ಪ್ರಾರಂಭ ಆಗುತ್ತೆ. ದ್ವಾದಶಿ ತಿಥಿ ಕೊನೆಗೊಳ್ಳುವಂಥದ್ದು ನವಂಬರ್ 3ನೇ ತಾರೀಕು 5:07 ಕೊನೆಗೊಳ್ಳುತ್ತೆ. ಹಾಗಾಗಿ 2ನೇ ತಾರೀಕು ನಾವು ಸಂಜೆ ಹೊತ್ತು ತುಳಸಿ ವಿವಾಹವನ್ನು ಮಾಡೋದು ಇರುತ್ತೆ ನೋಡ್ರಿ. ಈ ವರ್ಷ 2025 ದ್ವಾದಶಿ ತಿಥಿಯ ಟೈಮು. ಈ ಒಂದು ತುಳಸಿ ವಿವಾಹದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.